Hi, good morning. This is my second video on absorption costing under labor hour rate method. So ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ and I got a very positive feedback from my colleagues and students, and but I got an opinion that so figures in a problems are not clearly visible. So that is why I added a PDF file on a description box. You can go through that, okay? And sorry for the inconvenience. ಓಕೆ, ಇವತ್ತು ಮತ್ತೆ ಪುನಃ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಮೇಲೆ ಅನ್ನೋ ಪ್ರಾಬ್ಲಮ್ ವರ್ಕೌಟ್ ಮಾಡೋಣ. ಓಕೆ, ಸೊ ಗೋ ಥ್ರೂ ಅ ಪ್ರಾಬ್ಲಮ್. ಸೊ ದಿಸ್ ಇಸ್ ಅ ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ಆ್ಯಂಡ್ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ 2018 ಮತ್ತು 2014 ಕೇಳಿರುವಂಥ ಕ್ವಶನ್ ಇದು, ಪ್ರೀವಿಯಸ್ ಇಯರ್ ಕ್ವಶನ್. ಸೊ ಅದನ್ನು ವರ್ಕೌಟ್ ಮಾಡ್ತಿದ್ದೀನಿ. ಸೊ Vibha Limited has a 3 production and 2 service department. The details which are given as under. So Vibha Limited has a 3 production department and 2 service department, and details are given below. Okay, direct wages, area occupied, light point, HP of machine, HP means horsepower of machines, ಕಾಸ್ಟ್ ಆಫ್ ಮಿಷಿನ್ ಆ್ಯಂಡ್ ವರ್ಕಿಂಗ್ ಅವರ್ಸ್. ಓಕೆ, ಇದೆಲ್ಲ ಇನ್ಫಾರ್ಮೇಷನ್ ನಮ್ಗೆ ಯಾವುದಕ್ಕೆ ಬೇಕಾಗುತ್ತೆ? ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡೋಕೆ ಯೂಸ್ ಆಗುತ್ತೆ, ಕರೆಕ್ಟಾ? ಸೊ ನಿನ್ನೆ ಕೂಡ ಹೇಳಿದ್ದೆ. ಸೊ ಡೈರೆಕ್ಟ್ ವೇಜಸ್ ಇದೆ, ಕರೆಕ್ಟಾ? ಸೊ ನಾವು ಇವಾಗ ಓವರ್ ಹೆಡ್ಸ್ ಕ್ಯಾಲ್ಕುಲೇಷನ್ ಮಾಡ್ತಿರುವಂಥದ್ದು. ಓವರ್ ಹೆಡ್ಸ್ ಅಂತ ಹೇಳಿದ್ರೆ ಓನ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಕನ್ಸಿಡರ್ ಮಾಡಲಿಕ್ಕೆ, ಕರೆಕ್ಟಾ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಬಟ್ ಇಲ್ಲಿ ಏನಿದೆ, ಡೈರೆಕ್ಟ್ ವೇಜ್ ಇದೆ. ಸೊ ಡೈರೆಕ್ಟ್ ವೇಜ್ ಅಂತ ಬಂದಾಗ ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನ ಎಕ್ಸ್ಪೆನ್ಸಸ್ನ ಕನ್ಸಿಡರ್ ಮಾಡಲಿಕ್ಕೆ ಇಲ್ಲ. ಓಕೆ, ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿನ ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡಲಿಕ್ಕೆ ಇಲ್ಲ. ಓನ್ಲಿ ಆ ಸರ್ವಿಸ್ ಡಿಪಾರ್ಟ್ಮೆಂಟ್ನ ವ್ಯಾಲ್ಯೂವನ್ನು ಮಾತ್ರ ಏನು ಮಾಡಬೇಕಾಗತ್ತೆ, ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸೊ ಯಾಕೆ ಆ ಥರ? ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನು, ಡೈರೆಕ್ಟ್ ಮೆಟೀರಿಯಲ್ ಇರ್ಬೋದು, ಡೈರೆಕ್ಟ್ ವೇಜಸ್ ಇರ್ಬೋದು, ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರ್ಬೋದು, ಅದೆಲ್ಲ ಏನಾಗುತ್ತೆ, ಕಾಸ್ಟ್ ಶೀಟಲ್ಲಿ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವಿಲ್ಲಿ ಏನು ಮಾಡಲ್ಲ, ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಬಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂತ ಹೇಳಿದರೆ ಈ ಡೈರೆಕ್ಟ್ ಕಾಸ್ಟ್ ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ಕರ್ ಆಗ್ತಾ ಇರುವಾಗ ಕೂಡ ಏನಿರುತ್ತೆ, ಈ ಸರ್ವಿಸ್ ಅಥವಾ ಏನು ಸರ್ವಿಸ್ ಅಂತ ಹೇಳಿದ್ರೆ ಏನು, ಬೆನಿಫಿಟ್ ಅಲ್ವಾ, ಬೆನಿಫಿಟ್ ಕೊಡುವಂಥದ್ದು. ಆ ಬೆನಿಫಿಟ್ ಅನ್ನುವಂಥದ್ದು ಏನಾಗಿರುತ್ತೆ, ಸಿಗ್ತಾ ಇರುತ್ತೆ ಅವರಿಗೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ, ಕರೆಕ್ಟಾ? ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಡೈರೆಕ್ಟ್ ವೇಜಸ್ ಏನಾದರೂ ಕೊಟ್ಟಿದ್ರೆ ಆವಾಗ ಏನು ಮಾಡ್ತೀವಿ ನಾವು, ಸರ್ವಿಸ್ ಡಿಪಾರ್ಟ್ಮೆಂಟ್ನ ವ್ಯಾಲ್ಯೂವನ್ನು ಮಾತ್ರ ಏನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ, ಕರೆಕ್ಟಾ? ಸೊ ಸರ್ವಿಸ್ ಡಿಪಾರ್ಟ್ಮೆಂಟ್ನ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ತೀವಿ. ಅದು ಹೇಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಅಪೋರ್ಷನ್ ಆಗುತ್ತೆ ಅಂತ ಹೇಳಿದರೆ, ಸೊ ನೀವು ಟೋಟಲ್ ಮಾಡ್ತೀರಾ, ಕರೆಕ್ಟಾ? ಸೊ ಎಲ್ಲ ಅಪೋರ್ಷನ್ಮೆಂಟ್ ಮಾಡ್ತೀರಾ ಪ್ರೈಮರಿ ಡಿಸ್ಟ್ರಿಬ್ಯೂಷನಲ್ಲಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟ್, ಆ್ಯಂಡ್ ಲಾಸ್ಟಲ್ಲಿ ಯು ವಿಲ್ ಟೋಟಲ್ ಬೋತ್ ಪ್ರೊಡಕ್ಷನ್ ಆಸ್ ವೆಲ್ ಆಸ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಸೊ ಟೋಟಲ್ ಓವರ್ ಹೆಡ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯು ವಿಲ್ reapportion the service department cost or expenses to a production department, ಕರೆಕ್ಟಾ? ಸೊ ಆ ಪ್ರೊಸೆಸ್ಸಿಗೆ ನಾವೇನು ಹೇಳ್ತೀವಿ, ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್. ಸೆಕೆಂಡರಿ ಡಿಸ್ಟ್ರಿಬ್ಯೂಷನಲ್ಲಿ ಮಾಡೋದು ಅದೇ ಅಲ್ಲ, ಸರ್ವಿಸ್ ಡಿಪಾರ್ಟ್ಮೆಂಟ್ನ ವ್ಯಾಲ್ಯೂಸ್ ಏನು ಬಂದಿರುತ್ತೆ ನಾವು ಅದನ್ನು ಏನು ಮಾಡುವಂಥದ್ದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಅಲೋಕೇಟ್ ಮಾಡುವಂಥದ್ದು. ಸೊ ನಾವು ಇಲ್ಲಿ ಈಗ ಸೊ ಡೈರೆಕ್ಟ್ ವೇಜಸ್ನ ಸರ್ವಿಸ್ ಡಿಪಾರ್ಟ್ಮೆಂಟ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಿದರೆ ಅದೇನಾಗುತ್ತೆ, ಇಂಡೈರೆಕ್ಟಾಗಿ ಅದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಏನಾಗುತ್ತೆ, ಕನ್ಸಿಡರ್ ಆಗಿ ಕಾಸ್ಟ್ ಜೊತೆಗೆ ಏನಾಗುತ್ತೆ, ವ್ಯಾಲ್ಯೂಯೇಷನ್ ಪರ್ಪಸ್ಗೆ ಸಿಗುತ್ತೆ ಅದು. ಓಕೆ, ಸೊ ಇದು ಅಬೌಟ್ ಡೈರೆಕ್ಟ್ ವೇಜಸ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಮತ್ತೆ. ಆ್ಯಂಡ್ ರಿಗಾರ್ಡಿಂಗ್ ಏರಿಯಾ ಆಕ್ಯುಪೈಡ್, ಓಕೆ, ನೋ ಡೌಟ್. ಲೈಟ್ ಪಾಯಿಂಟ್, ಹಾರ್ಸ್ ಪವರ್ ಆಫ್ ಮಿಷಿನ್, ಕಾಸ್ಟ್ ಆಫ್ ಮಿಷಿನ್. ನೆಕ್ಸ್ಟ್ ವರ್ಕಿಂಗ್ ಅವರ್ಸ್. ವರ್ಕಿಂಗ್ ಅವರ್ಸ್ ಸೊ ಎಲ್ಲಿ ಯೂಸ್ ಆಗುತ್ತೆ ಅನ್ನುವಂಥದ್ದು. ಸೊ ವರ್ಕಿಂಗ್ ಅವರ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರಾಬ್ಲಮಲ್ಲಿ ನಮಗೆ ಸೊ ಓವರ್ ಹೆಡ್ ರೇಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಿದ್ರೆ ನಮ್ಗೆ ಏನಾಗುತ್ತೆ, ಯೂಸ್ ಆಗುತ್ತೆ. ಇಲ್ಲಿ ಕೂಡ ಪ್ರಾಬ್ಲಮಲ್ಲಿ ಕೊಟ್ಟಿರ್ಬೋದು. ಸೊ ಓವರ್ ಹೆಡ್ ಕ್ಯಾಲ್ಕುಲೇಷನ್ ಕೊಟ್ಟಿರ್ತಾರೆ ಸ್ಪೆಸಿಫಿಕ್ ಆಗಿ, ಇಲ್ಲಾದರೆ ಈ ಥರ ಡೀಟೇಲ್ಸ್ ಕೊಟ್ಟರೆ ನೀವು ಕೂಡ ವರ್ಕೌಟ್ ಮಾಡಲಿಕ್ಕಾಗತ್ತೆ. ಯಾಕಂದರೆ ಓವರ್ ಹೆಡ್ ರೇಟ್ ಕ್ಯಾಲ್ಕುಲೇಷನ್ ಮಾಡೋಂಥ ಫಾರ್ಮುಲಾ ಏನಿದೆ ಇಲ್ಲಿ, ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ಏನು, ಲೇಬರ್ ಅವರ್ಸ್. ಟೋಟಲ್ ಓವರ್ ಹೆಡ್ ನಿಮಗೆ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಿದಾಗ ಸಿಗುತ್ತೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಆ್ಯಂಡ್ ವರ್ಕಿಂಗ್ ಅವರ್ಸ್ ಕೊಟ್ಟಿರ್ತಾರೆ. ಇಲ್ಲಿ ನೀವು ಏನು ಮಾಡ್ಬೋದು, ಲೇಬರ್ ಏನು ಓವರ್ ಹೆಡ್ ರೇಟನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ವರ್ಕಿಂಗ್ ಅವರ್ಸ್ ಯಾವುದಕ್ಕೆ ಯೂಸ್ ಆಗುವಂಥದ್ದು, ಓವರ್ ಹೆಡ್ ರೇಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಕ್ವಶನಲ್ಲಿ
the expenses of service department A and B are reapportioned to a other department. ಸೊ ಏನಾಗಿದೆ, ಸರ್ವಿಸ್ ಡಿಪಾರ್ಟ್ಮೆಂಟ್ನ ವ್ಯಾಲ್ಯೂ ಅನ್ನುವಂಥದ್ದು ಏನಾಗ್ತಾ ಉಂಟು, ರೀಅಪೋರ್ಷನ್ ಆಗ್ತಾ ಉಂಟು ಯಾವುದಕ್ಕೆ, ಅದರ್ ಡಿಪಾರ್ಟ್ಮೆಂಟ್. ಸೊ ಅದರ್ ಡಿಪಾರ್ಟ್ಮೆಂಟ್ ಮೀನ್ಸ್ ಯಾವುದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ, MN and O. ಸೊ ಅದಕ್ಕೇನಾಗುತ್ತೆ, ರೀಅಪೋರ್ಷನ್ ಆಗುತ್ತೆ. ಅಪೋರ್ಷನ್ಮೆಂಟ್ ಆದಂಥ ವ್ಯಾಲ್ಯೂ, ಓಕೆ, ಪ್ರೈಮರಿ ಡಿಸ್ಟ್ರಿಬ್ಯೂಷನಲ್ಲಿ ನಾವೇನು ಮಾಡುವಂಥದ್ದು, ಅಪೋರ್ಷನ್ಮೆಂಟ್ ಮಾಡ್ತೀವಿ. ಓಕೆ, ಆ ಅಪೋರ್ಷನ್ಮೆಂಟ್ ಆದಂತಹ ಸರ್ವಿಸ್ ಡಿಪಾರ್ಟ್ಮೆಂಟ್ನ ಕಾಸ್ಟನ್ನು A and B ಅದನ್ನು ರೀಅಪೋರ್ಷನ್ ಟು ಅದರ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಏನು, ಯು ನೀಡ್ ಟು ಪ್ರಿಪೇರ್ ಅ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್. ಸೊ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ಹೇಳ್ಕೊಂಡು. ಓಕೆ, ಸೊ ಯಾವ ಮೆಥಡಲ್ಲಿ, ಓಕೆ, ದ ಫಾಲೋವಿಂಗ್ ಪರ್ಸಂಟೇಜಸ್ ಅಂಡರ್ ದ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ಸೊ ಯಾವ ಮೆಥಡಲ್ಲಿ, ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡಲ್ಲಿ ಮಾಡಬೇಕು. ಆ್ಯಂಡ್ ಅದಕ್ಕೆ ರಿಲೇಟೆಡ್ ಆದಂಥ ಏನು ಕೊಟ್ಟಿದ್ದಾರೆ, ಪರ್ಸಂಟೇಜ್ ಕೂಡ ಕೊಟ್ಟಿದ್ದಾರೆ, ಯಾವ ಬೇಸಲ್ಲಿ ನಾವು ಅದನ್ನು ಅಪೋರ್ಷನ್ ಮಾಡಬೇಕು. ಯಾವುದು, ಸರ್ವಿಸ್ ಡಿಪಾರ್ಟ್ಮೆಂಟ್ ಕಾಸ್ಟನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಯಾವ ರೀತಿಯಲ್ಲಿ ಅಪೋರ್ಷನ್ಮೆಂಟ್ ಮಾಡಬೇಕು, ರೀಅಪೋರ್ಷನ್ಮೆಂಟ್ ಮಾಡಬೇಕು, ಅದರ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದಾರೆ. ಪರ್ಸಂಟೇಜಲ್ಲಿ ವರ್ಕೌಟ್ ಮಾಡಿದರೆ ಆಯಿತು. ಓಕೆ, ಸೊ ನೆಕ್ಸ್ಟ್, ಸೊ ಎಕ್ಸ್ಪೆನ್ಸಸ್ ಏನೆಲ್ಲ ಕೊಟ್ಟಿದ್ದಾರೆ ನೋಡೋಣ. ಓಕೆ, ಸೊ ರೆಂಟ್ ಆ್ಯಂಡ್ ರೇಟ್ಸ್. ಸೊ ರೆಂಟ್ ಆ್ಯಂಡ್ ರೇಟ್ಸ್ ಇದೆ. ಸೊ ರೆಂಟ್ ಆ್ಯಂಡ್ ರೇಟ್ಸ್, ನೆಕ್ಸ್ಟ್ ಲೈಟಿಂಗ್ ಚಾರ್ಜಸ್, ಇಂಡೈರೆಕ್ಟ್ ವೇಜಸ್, ಪವರ್, depreciation on machinery, sundry expenses. Okay, next, calculate the overhead absorption rate. ಸಿ ನಾನು ಅವಾಗ ಹೇಳಿದ್ನಲ್ಲ, ಯಾವುದು ವರ್ಕಿಂಗ್ ಅವರ್ಸ್ ಕೊಟ್ಟಿದ್ರು, ಯಾವುದಕ್ಕೆ ಯೂಸ್ ಆಗುತ್ತೆ, ಅಬ್ಸಾರ್ಪ್ಷನ್ ರೇಟ್ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಕರೆಕ್ಟಾ? ಸೊ ಅಬ್ಸಾರ್ಪ್ಷನ್ ರೇಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಿಮಗೆ ಹೇಳಿದ್ದಾರೆ. ಓಕೆ, ಅದಾದಮೇಲೆ ನೆಕ್ಸ್ಟ್, ವಾಟ್ ವಿಲ್ ಬಿ ದ ಟೋಟಲ್ ಕಾಸ್ಟ್ of an article with a material cost rupees 8,000 and direct wages 4,000, which passes through a MN and O department for 20, 30 and 40 hours respectively. Okay, so ಇಲ್ಲಿ ಏನು ಪ್ರಿಪೇರ್ ಮಾಡಲಿಕ್ಕೆ ಕೇಳಿದ್ದಾರೆ ನಿಮಗೆ, ಟೋಟಲ್ ಕಾಸ್ಟ್ ಆ್ಯಂಡ್ ಅದರ ಹವರ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೇಮ್ ಏನು ನಾವು ಕಾಸ್ಟ್ ಶೀಟ್ ಫಾರ್ಮೆಟ್ ಮಾಡ್ತೀವಲ್ಲ, ಸೊ ಅದೇ ಥರ ಒಂದು ಸಣ್ಣಕ್ಕೆ ಕಾಸ್ಟ್ ಶೀಟ್ ಥರನೇ ವರ್ಕೌಟ್ ಮಾಡಿದರೆ ಆಯಿತು. ನಮಗೇನು ಸಿಗುತ್ತೆ, ಟೋಟಲ್ ಕಾಸ್ಟ್ ಅನ್ನುವಂಥದ್ದು ಸಿಗುತ್ತೆ. ಓಕೆ, ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಲ್ಲ. ಓಕೆ, ಸೊ ಫಸ್ಟ್ ಯು ನೀಡ್ ಟು ಪ್ರಿಪೇರ್ ಅ ಡಿಪಾರ್ಟ್ಮೆಂಟಲ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಆರ್ ಅ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ಓಕೆ, ಸೊ ಎಷ್ಟು ಕಾಲಮ್ ಬೇಕಾಗುತ್ತೆ, ಸೊ 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ, 2 ಸರ್ವಿಸ್ ಡಿಪಾರ್ಟ್ಮೆಂಟ್ ಇದೆ, ಸೊ 5 ಆಯಿತು ಪ್ಲಸ್ 3. ಓಕೆ, ಸೊ ಯಾವುದಕ್ಕೆ, ಎಕ್ಸ್ಪೆನ್ಸಸ್ ಬರೀಲಿಕ್ಕೆ ಇರುತ್ತೆ ಅಥವಾ ಎಲಿಮೆಂಟ್ಸ್ ಬರಲಿಕ್ಕೆ. ಸೊ ನೆಕ್ಸ್ಟ್, ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಆ್ಯಂಡ್ ಟೋಟಲ್ ಓವರ್ ಹೆಡ್ ಅಮೌಂಟ್ ಬರಲಿಕ್ಕೆ. ಓಕೆ, ಸೊ ಫಸ್ಟ್ ಒನ್ ಯಾವುದಿದೆ, ಡೈರೆಕ್ಟ್ ವೇಜಸ್. ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಶುಡ್ ಬಿ ಆ್ಯಕ್ಚುವಲ್. ಸೊ ಇಲ್ಲಿ ನಾವು ಯಾವ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಬೇಕು, ಓನ್ಲಿ ಅ ಸರ್ವಿಸ್ ಡಿಪಾರ್ಟ್ಮೆಂಟ್. ಓಕೆ, ಸರ್ವಿಸ್ ಡಿಪಾರ್ಟ್ಮೆಂಟ್ ಇದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದನ್ನು ಕನ್ಸಿಡರ್ ಮಾಡಲಿಕ್ಕೆ ಇಲ್ಲ. ನೋಡಿ, ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ ಸರ್ವಿಸ್ ಡಿಪಾರ್ಟ್ಮೆಂಟಿನ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಿದ್ದಾರೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದು ಯಾವ ವ್ಯಾಲ್ಯೂವನ್ನು ಕೂಡ ಕನ್ಸಿಡರ್ ಮಾಡಲಿಲ್ಲ. ಸೊ ಸರ್ವಿಸ್ ಡಿಪಾರ್ಟ್ಮೆಂಟ್ನ ವ್ಯಾಲ್ಯೂ 3,000 ಪ್ಲಸ್ 1,000 ಎಷ್ಟಾಗುತ್ತೆ ವ್ಯಾಲ್ಯೂ, 4,000 ಆಗುತ್ತೆ. 4,000 ಮಾತ್ರ ಏನು ಮಾಡಿದ್ದಾರೆ, ಕನ್ಸಿಡರ್ ಮಾಡಿದ್ದಾರೆ ಪ್ರೈಮರಿ ಡಿಸ್ಟ್ರಿಬ್ಯೂಷನಿಗೆ. ಓಕೆ, ನೆಕ್ಸ್ಟ್, ಸೊ ರೆಂಟ್ ಆ್ಯಂಡ್ ರೇಟ್ಸ್ ಏನಿದೆ, ಬೇಸ್ ಆಫ್ ಅಪೋರ್ಷನ್ಮೆಂಟ್ ಅನ್ನುವಂಥದ್ದು ಏರಿಯಾ ಆಕ್ಯುಪೈಡ್ ಮೇಲೆ. ಸೊ ರೇಷಿಯೋ ಸಿಗುತ್ತೆ 4:5:6:4:1. ಸೊ ರೇಷಿಯೋ ಯಾವ ಥರ ಸಿಗುತ್ತೆ ಗೊತ್ತಿದೆ ನಿಮಗೆ ಆಲ್ರೆಡಿ, ಬಟ್ ಒಂದು ಸಲ ಹೇಳ್ತೀನಿ ಬೇಕಾದರೆ. ಯಾವುದು, ರೆಂಟ್ ಆ್ಯಂಡ್ ರೇಟ್ಸ್ ಏರಿಯಾ ಆಕ್ಯುಪೈಡ್ ಅಲ್ಲ. ಸೊ ಏರಿಯಾ ಆಕ್ಯುಪೈಡ್ಗೆ ಇಲ್ಲಿ ನೋಡಿ, ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಕೊಟ್ಟಿದ್ದಾರೆ. ಸೊ 2,000, 2,500, 3,000, 2,000 and 500. ಸೊ ಇದನ್ನು ನಾವೇನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಸೊ ಏನು ಮಾಡ್ತೀರಾ, ಕಟ್ ಮಾಡಿ. ಸೊ ಕಟ್ ಮಾಡ್ತಾ ಬರುವಂಥದ್ದು, ಸಿಂಪ್ಲಿಫೈ ಮಾಡಿ. ಸೊ 5 ಅನ್ನುವಂಥದ್ದು 1 ಆಯಿತು. 5, ಸೊ ಏನಾಗುತ್ತೆ, 5 4s 20, ನಂತರ 5 ಎಷ್ಟರಲ್ಲಿ ಬರುತ್ತೆ, 6 30, 5 5s 25 and 5 4s 20. ಸೊ ಇದು ರೇಷಿಯೋ ಆಗಿರುತ್ತೆ. ಏನು, 4:5:6:4:1. ಸೊ ಇದೇ ಥರ
ಬೇರೆ ವ್ಯಾಲ್ಯೂದ ಕೂಡ ಅಪೋರ್ಷನ್ಮೆಂಟನ್ನು ಇದೇ ಥರ ನೋಡುವಂಥದ್ದು. ಒಂದು ಎಕ್ಸಾಂಪಲ್ ಕೊಟ್ಟೆ, ಸೊ ಕ್ಲಿಯರ್ ಅಲ್ಲ? ಓಕೆ, ಸೊ ಈ ಥರ ಏನು ಮಾಡುವಂಥದ್ದು, ರೇಷಿಯೋ ಫೈಂಡ್ ಔಟ್ ಮಾಡುವಂಥದ್ದು ಅಪೋರ್ಷನ್ಮೆಂಟಿಗೆ. ಓಕೆ, ಸೊ ವ್ಯಾಲ್ಯೂ ಎಷ್ಟಿದೆ, ರೆಂಟ್ ಆ್ಯಂಡ್ ರೇಟ್ಸ್ ಇದು ಓವರ್ ಹೆಡ್ ವ್ಯಾಲ್ಯೂ 20,000. ಸೊ 20,000 ಏನು ಮಾಡುವಂಥದ್ದು, ಬೇಸ್ ಆಫ್ ಅಪೋರ್ಷನ್ಮೆಂಟಲ್ಲಿ ಅಲೋಕೇಟ್ ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಸೇಮ್ ವೇ ಯಾವುದು, ಲೈಟಿಂಗ್ ಆ್ಯಂಡ್ ಚಾರ್ಜಸ್. ಸೊ ಬೇಸ್ ಆಫ್ ಅಪೋರ್ಷನ್ಮೆಂಟ್ ಶುಡ್ ಬಿ ಲೈಟ್ ಪಾಯಿಂಟ್ಸ್. ಇಂಡೈರೆಕ್ಟ್ ವೇಜಸ್, ಬೇಸ್ ಆಫ್ ಅಪೋರ್ಷನ್ಮೆಂಟ್ ಶುಡ್ ಬಿ ಡೈರೆಕ್ಟ್ ವೇಜಸ್. ನೆಕ್ಸ್ಟ್ ಪವರ್, HP ಆಫ್ ಮೆಷಿನ್, depreciation on machine, cost of machine, sundry expenses, direct wages. ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ, sundry expenses, ಜನರಲ್ ಎಕ್ಸ್ಪೆನ್ಸಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಸೊ ಏನೇ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಜನರಲ್ ಆಗಿ, ಸೊ ಅದನ್ನು ನಾವೇನು ಮಾಡ್ತೀವಿ, ಡೈರೆಕ್ಟ್ ವೇಜಸ್ ಮೇಲೆ ಕನ್ಸಿಡರ್ ಮಾಡ್ತೀವಿ. ಸೊ ಆರ್ಗನೈಸೇಷನಲ್ಲಿ ಜಾಸ್ತಿ ಖರ್ಚಾಗುವಂಥದ್ದು ಒಂದೇ ಮೆಟೀರಿಯಲ್ಗೆ, ಒಂದೇ ಲೇಬರಿಗೆ. ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿರುವಂಥದ್ದು ಲೇಬರ್ ಅವರ್ ರೇಟ್. ಸೊ ಜಾಸ್ತಿ ನಾವೇನು ಮಾಡೋಣ, ಲೇಬರಿಗೆ ಏನು ಖರ್ಚಾಗ್ತದೆ ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡಿ, ಅಸ್ಯೂಮ್ ಮಾಡಿ, ಸೊ ಏನು ಮಾಡುವಂಥದ್ದು, ಸನ್ಡ್ರಿ ಎಕ್ಸ್ಪೆನ್ಸಸ್ಸನ್ನು ಯಾವ ಬೇಸಲ್ಲಿ ಅಪೋರ್ಷನ್ಮೆಂಟ್ ಮಾಡುವಂಥದ್ದು, ಡೈರೆಕ್ಟ್ ವೇಜಸ್ ಮೇಲೆ. ಓಕೆ, ಸೊ ನೆಕ್ಸ್ಟ್, ಸೊ ಏನು ಮಾಡ್ತೀರಾ, ನೆಕ್ಸ್ಟ್ ಅಪೋರ್ಷನ್ಮೆಂಟ್ ಎಲ್ಲ ಆಯಿತು. ಸೊ ಟೋಟಲ್ ಮಾಡುವಂಥದ್ದು, ಬೋತ್ ಪ್ರೊಡಕ್ಷನ್ ಆಸ್ ವೆಲ್ ಆಸ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಎಲ್ಲವನ್ನು ಟೋಟಲ್ ಮಾಡ್ತೀರಾ. ಟೋಟಲ್ ಓವರ್ ಹೆಡ್ ಅನ್ನುವಂಥದ್ದು ಫೈಂಡ್ ಔಟ್ ಆಯಿತು. ಓಕೆ, ನೆಕ್ಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕು, ಸೊ ವಿ ನೀಡ್ ಟು reapportion the service department expenses to a production department. ಸರ್ವಿಸ್ ಡಿಪಾರ್ಟ್ಮೆಂಟ್ನ ಏನು ಎಕ್ಸ್ಪೆನ್ಸಸ್ ಇದೆ, ಓವರ್ಹೆಡ್ಸ್ ಏನು ವ್ಯಾಲ್ಯೂ ಬಂದಿದೆ, ಅದನ್ನು ನಾವೇನು ಮಾಡಬೇಕು, ರೀಅಪೋರ್ಷನ್ ಮಾಡಬೇಕು ಟು ಅ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ಅದನ್ನು ನಾವೇನು ಹೇಳ್ತೀವಿ, ಆ ಪ್ರೊಸೆಸನ್ನು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಸೊ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಟೇಬಲನ್ನು ನೀವೇನು ಮಾಡಬೇಕಾಗತ್ತೆ, ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಅಂಡರ್ ಯಾವುದು, ಯಾವ ಮೆಥಡ್ ಹೇಳಿದ್ದಾರೆ ಪ್ರಾಬ್ಲಮಲ್ಲಿ ನಮಗೆ, ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ಸೊ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡಲ್ಲಿ ನಾವೇನು ಮಾಡಬೇಕು, ಸೆಕೆಂಡರಿ ಡಿಸ್ಟ್ರಿಬ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ವ್ಯಾಲ್ಯೂಸನ್ನು. ಸೊ ಕಾಲಮ್ಸ್ ಮತ್ತೆ ಪುನಃ ಎಷ್ಟು, 8 ಕಾಲಮ್ಸ್ ಬರುತ್ತೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ 3 ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ 2 ಆ್ಯಂಡ್ ಐಟಮ್ಸ್, ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಆ್ಯಂಡ್ ಟೋಟಲ್ ಓವರ್ ಹೆಡ್ಸ್. ಸೊ ಈ ಪ್ರಾಬ್ಲಮಲ್ಲಿ ಫಸ್ಟಿಗೆ ಸೊ ಏನು ಬರೆಯುವಂಥದ್ದು, ಓವರ್ ಹೆಡ್ ಆ್ಯಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ಸೊ ನಮಗೆ ಓವರ್ ಹೆಡ್ ವ್ಯಾಲ್ಯೂ ಏನು ಬಂದಿದೆ, ಟೋಟಲ್ ವ್ಯಾಲ್ಯೂ ಪ್ರೈಮರಿ ಡಿಸ್ಟ್ರಿಬ್ಯೂಷನಲ್ಲಿ, ಅದನ್ನು ಬರೆಯುವಂಥದ್ದು. ಓಕೆ, ಸೊ ಎಲ್ಲ ಪ್ರೊಡಕ್ಷನ್ ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟ್ ಇದು ವ್ಯಾಲ್ಯೂಸನ್ನು ಬರೆಯುವಂಥದ್ದು. ಪ್ರೈಮರಿ ಡಿಸ್ಟ್ರಿಬ್ಯೂಷನಲ್ಲಿ ಏನು ಸಿಕ್ಕಿದೆಯಲ್ಲ ಅದು ಎಕ್ಸಾಕ್ಟಾಗಿ ಹಾಗೆ ಬರೆಯುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಏನು ಮಾಡುವಂಥದ್ದು, ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡನ್ನು ಅಪ್ಲಿಕೇಬಲ್ ಮಾಡುವಂಥದ್ದು. ಸೊ ಏನು, ಸರ್ವಿಸ್ ಡಿಪಾರ್ಟ್ಮೆಂಟ್ನ ವ್ಯಾಲ್ಯೂವನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಏನು ಮಾಡುವಂಥದ್ದು, ರೀಅಪೋರ್ಷನ್ಮೆಂಟ್ ಮಾಡುವಂಥದ್ದು. ಕರೆಕ್ಟಾ? ಸೊ ಇವಾಗ ಫಸ್ಟಿಗೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಯಾವುದಿದೆ ಇಲ್ಲಿ, ನಮಗೆ ಎ ಇದೆ. ಕರೆಕ್ಟಾ? ಸೊ ಎ ವ್ಯಾಲ್ಯೂ ಎಷ್ಟಿದೆ, 15,500 ಇದೆ. ಕರೆಕ್ಟಾ? ಸೊ 15,500 ಸೊ ಅಲ್ಲಿ ಟೇಬಲ್ ಕೊಟ್ಟಿದ್ರಲ್ಲ ಪರ್ಸಂಟೇಜಲ್ಲಿ, ಆ ರೇಷಿಯೋವನ್ನು ತಗೊಂಡು ಅಲೋಕೇಟ್ ಮಾಡುವಂಥದ್ದು ಯಾವುದಕ್ಕೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಸರ್ವಿಸ್ ಡಿಪಾರ್ಟ್ಮೆಂಟ್ನ ರೇಷಿಯೋವನ್ನು ಕೂಡ ನಾವೇನು ಮಾಡಬೇಕಾಗತ್ತೆ, ಕನ್ಸಿಡರ್ ಮಾಡಿ ತಗೊಳ್ಬೇಕು ರಿಪೀಟೆಡ್ ಡಿಸ್ಟ್ರಿಬ್ಯೂಷನಲ್ಲಿ. ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಯಾವಾಗ ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದರೆ, ಸರ್ವಿಸ್ ಡಿಪಾರ್ಟ್ಮೆಂಟ್ನ ವ್ಯಾಲ್ಯೂ ಅನ್ನುವಂಥದ್ದು ಏನು, ಲೀಸ್ಟ್ ವ್ಯಾಲ್ಯೂ ಬಂದಾಗ, ಅಂದರೆ ನೆಗ್ಲಿಜಿಬಲ್ ವ್ಯಾಲ್ಯೂ ಬಂದಾಗ ನಾವೇನು ಮಾಡಬೇಕು, ಸ್ಟಾಪ್ ಮಾಡಿದರೆ ಆಯಿತು. ನಾರ್ಮಲಿ ಏನು ಅದು 20ಗಿಂತ ಬಿಲೋ ಬಂದರೆ ಸ್ಟಾಪ್ ಮಾಡ್ಬೋದು, ಇಲ್ಲ ಎನಿ ಸ್ಟೇಜಲ್ಲಿ ನೀವು ಕೂಡ ಸ್ಟಾಪ್ ಮಾಡ್ಬೋದು. 3 ಸ್ಟೇಜಲ್ಲಿ ಸ್ಟಾಪ್ ಮಾಡ್ಬೋದು ಅಥವಾ 4 ಸ್ಟೇಜಲ್ಲಿ ಸ್ಟಾಪ್ ಮಾಡ್ಬೋದು. ಸೊ ಆನ್ಸರ್ ಸೇಮ್ ಬರುತ್ತೆ, ಸೊ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇದು ನಾನು ಮತ್ತೆ ಡಿಸ್ಕಸ್ ಮಾಡ್ತೀನಿ. ಓಕೆ, 69ಗೆ ಯಾಕೆ ಸ್ಟಾಪ್ ಮಾಡಿದ್ರು ಅಂತ ಹೇಳ್ಕೊಂಡು. ಓಕೆ, ಸೊ ಇಲ್ಲಿ ನಾವೇನು ಮಾಡಬೇಕು ಫಸ್ಟಿಗೆ, ಸೊ 15,500 ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮತ್ತು ಯಾವುದು ಸರ್ವಿಸ್ ಡಿಪಾರ್ಟ್ಮೆಂಟಿಗೆ ಅಲೋಕೇಶನ್ ಮಾಡುವಂಥದ್ದು, ಏನು ಗಿವನ್ ಪರ್ಸಂಟೇಜ್ ಬೇಸಿಸಲ್ಲಿ. ನೆಕ್ಸ್ಟ್ ಏನು ಮಾಡುವಂಥದ್ದು, ನೆಕ್ಸ್ಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಯಾವುದು, ಬಿ. ಸೊ ಅದು ಕೂಡ ಹಾಗೆ, ಸೊ ಗಿವನ್ ಪರ್ಸಂಟೇಜ್ ಬೇಸಿಸಲ್ಲಿ ಅಲೋಕೇಶನ್ ಮಾಡಬೇಕು, ಬಟ್ ವ್ಯಾಲ್ಯೂ ಕನ್ಸಿಡರ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿದೆ. ಓಕೆ, ಸೊ ಇಲ್ಲಿ ನಾವೇನು ಮಾಡುವಂಥದ್ದು, ಡೈರೆಕ್ಟಾಗಿ ಪ್ರೈಮರಿ ಡಿಸ್ಟ್ರಿಬ್ಯೂಷನಲ್ಲಿ ನಮಗೇನು ಆನ್ಸರ್ ಬಂದಿದೆಯಲ್ಲ 5,300 ಅಂತ ಹೇಳ್ಕೊಂಡು, ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಅಲ್ಲ. ಓಕೆ, ಸೊ ರಾಂಗ್ ಆಗುತ್ತೆ ಅದು. ಸೊ ನಾವೇನು ಮಾಡಬೇಕಾಗತ್ತೆ,
ಸೊ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ನ ವ್ಯಾಲ್ಯೂ 5300 ಪ್ಲಸ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಏದು ಅಲೋಕೇಟ್ ಮಾಡಿದ್ದೀವಲ್ಲ 1550 ವ್ಯಾಲ್ಯೂ. ಸೊ ಅದನ್ನು ಕೂಡ ನಾವೇನು ಮಾಡಬೇಕು, ಕನ್ಸಿಡರ್ ಮಾಡಿ ಏನು ಮಾಡಬೇಕಾಗತ್ತೆ, ರೀಅಪೋರ್ಷನ್ ಮಾಡಬೇಕಾಗತ್ತೆ. ಸೊ 5300 ಪ್ಲಸ್ 1550 ಟೋಟಲ್ ಏನಾಗುತ್ತೆ, 6850 ಆಗುತ್ತೆ. ಆ 6850 ಏನು ಮಾಡುವಂಥದ್ದು, ಅಲೋಕೇಟ್ ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಮತ್ತೆ ಪುನಃ ರಿಪೀಟ್ ಮಾಡುವಂಥದ್ದು ಸ್ಟೆಪ್. ಸೊ ಏನು ಸ್ಟೆಪ್ ರಿಪೀಟ್ ಮಾಡೋದು ಅಂತ ಹೇಳಿದ್ರೆ, ಓಕೆ ಮತ್ತೆ ಪುನಃ ಡಿಪಾರ್ಟ್ಮೆಂಟ್ ಏದು ಪ್ರಿಪೇರ್ ಮಾಡುವಂಥದ್ದು, ಬೇಸ್ ಆಫ್ ಅಪೋರ್ಷನ್ಮೆಂಟ್ ಅದೇ ಇರುತ್ತೆ. ವ್ಯಾಲ್ಯೂ ನಮಗೆ ಇಲ್ಲಿ ಏನು ಸಿಕ್ಕಿರುತ್ತೆ 685 ಅದನ್ನು ಕನ್ಸಿಡರ್ ಮಾಡಲಿಕ್ಕೆ. ಓಕೆ, ಸೊ 685 ಕನ್ಸಿಡರ್ ಮಾಡುವಂಥದ್ದು, ಅದರ ವ್ಯಾಲ್ಯೂವನ್ನು ಅಪೋರ್ಷನ್ ಮಾಡುವಂಥದ್ದು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಯಾವುದು, ಬಿಗೆ, ಆಯಿತಾ. ಸೊ ಇಲ್ಲಿ ನಮಗೆ ವ್ಯಾಲ್ಯೂ ಏನಾಯಿತು, ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ 69 ಬಂತು, ಕರೆಕ್ಟಾ. ಸೊ 69 ಬಂತು. ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್. ಓಕೆ, ಸೊ ಯಾವಾಗ ಸ್ಟಾಪ್ ಮಾಡ್ಬೋದು ಅಂತ ಹೇಳಿದರೆ, ಸರ್ವಿಸ್ ಡಿಪಾರ್ಟ್ಮೆಂಟ್ನ ವ್ಯಾಲ್ಯೂ ಅನ್ನುವಂಥದ್ದು ಲೀಸ್ಟ್ ವ್ಯಾಲ್ಯೂಗೆ ರೀಚ್ ಆಗಬೇಕು, ಅದನ್ನು ನೆಗ್ಲಿಜಿಬಲ್ ವ್ಯಾಲ್ಯೂಗೆ ರೀಚ್ ಆಗಬೇಕು. ನಾರ್ಮಲಿ ನಾವು ಅದನ್ನು ಏನು ಹೇಳ್ತೀವಿ, 20 ಅಥವಾ 20ಗಿಂತ ಬಿಲೋ ಬಂತು ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. ಸೊ ಈ ಪ್ರಾಬ್ಲಮಲ್ಲಿ ಓಕೆ 69ಗೆ ಸ್ಟಾಪ್ ಮಾಡಿದ್ದಾರೆ, ರಾಂಗ್ ಅಲ್ಲ. ಓಕೆ, ಸೊ ಜಸ್ಟ್ 3 ಸ್ಟೇಜಿಗೆ ಏನು ಮಾಡಿದ್ದಾರೆ, 3 ಸ್ಟೆಪ್ಪಿಗೆ ಏನು ಮಾಡಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ, ರಾಂಗ್ ಅಲ್ಲ. ಸೊ ಇದನ್ನು ಏನು ಮಾಡಿದ್ದಾರೆ, ಲಾಸ್ಟಿಗೆ 69 ಇದನ್ನು ಆನ್ಸರ್ ಏನು ಬಂದಿರುತ್ತೆ ಸರ್ವಿಸ್ ಡಿಪಾರ್ಟ್ಮೆಂಟ್, ಅದನ್ನು ಯಾವುದು ಸರ್ವಿಸ್ ಡಿಪಾರ್ಟ್ಮೆಂಟ್ ಬಿಗೆ ಅಲೋಕೇಟ್ ಮಾಡುವಂಥದ್ದು, ಓನ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡುವಾಗ ಕನ್ಸಿಡರ್ ಮಾಡಿ ಓನ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನ ರೇಷಿಯೋ ಮಾತ್ರ ಬರೀಬೇಕು. 4:3, 2:3, 1 ಬರೀಲಿಕ್ಕೆ ಇಲ್ಲ. ಓಕೆ, ಸೊ ಯಾಕಂದರೆ ನಾವು ಅದನ್ನು ಮತ್ತೆ ಪುನಃ ಅಲೋಕೇಟ್ ಮಾಡ್ತಾ ಇಲ್ಲ ಯಾವುದಕ್ಕೆ, ಸರ್ವಿಸ್ ಡಿಪಾರ್ಟ್ಮೆಂಟಿಗೆ. ಸೊ ಅದಕ್ಕೋಸ್ಕರ ಜಸ್ಟ್ 4:2, ಬರ್ದಾಯಿತು. ಸೊ ಅಲೋಕೇಟ್ ಮಾಡಿ ಕೊಡುವಂಥದ್ದು. ಓಕೆ, 69 ಓಕೆ ನೀವು ಹೇಳಿದ್ನಲ್ಲ 20 ಬಿಲೋ ಬಂದಿಲ್ಲ, ಸೊ ನೀವು ಫರ್ದರ್ ಪ್ರೊಸೀಡ್ ಆಗ್ತೀರಾ ಅಂತ ಹೇಳಿದರೆ, ಓಕೆ ಸೊ ಏನು ಮಾಡ್ಬೋದು, 29 ಮತ್ತೆ ಪುನಃ 69 ಮತ್ತೆ ಪುನಃ ಅಲೋಕೇಶನ್ ಮಾಡುವಂಥದ್ದು. ಓಕೆ, ಏನು ಯಾವ ರೇಷಿಯೋದಲ್ಲಿ, ಸರ್ವಿಸ್ ಡಿಪಾರ್ಟ್ಮೆಂಟ್ ಇದು ರೇಷಿಯೋ ಏನಿದೆ 4:2:3:1. ಸೊ ಏನು ಬರುತ್ತೆ ಆವಾಗ, ಡೆಸಿಮಲ್ ವ್ಯಾಲ್ಯೂ ಬರುತ್ತೆ. ನಾನು ನೋಡಿದ್ದೇನೆ. ಸೊ ಅಲೋಕೇಶನ್ ಮಾಡಿದಾಗ 27.6, 13.8, 27.7 ಆ್ಯಂಡ್ 6.9 ವ್ಯಾಲ್ಯೂ ಬರುತ್ತೆ ಲಾಸ್ಟಿಗೆ. ಓಕೆ, 6.9 ಸ್ಟಾಪ್ ಮಾಡಿ ಅದನ್ನು ಏನು ಮಾಡುವಂಥದ್ದು, ಓನ್ಲಿ 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಅಲೋಕೇಟ್ ಮಾಡಿದರೆ ಟೋಟಲ್ ಓವರ್ ಹೆಡ್ ಸಿಗುತ್ತೆ. ಲಾಸ್ಟಿಗೆ ಆನ್ಸರ್ ಅನ್ನುವಂಥದ್ದು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಫ್ರ್ಯಾಕ್ಷನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಯಾವುದೇ ಸ್ಟೇಜ್ ಅಂದರೆ ಆಫ್ಟರ್ 3 ಸ್ಟೇಜ್ ನೀವೇನು ಮಾಡ್ಬೋದು, ರೀಅಪೋರ್ಷನ್ಮೆಂಟನ್ನು ಓಕೆ ಏನು ರಿಪೀಟೆಡ್ ಡಿಸ್ಟ್ರಿಬ್ಯೂಷನಲ್ಲಿ ಸ್ಟಾಪ್ ಮಾಡ್ಬೋದು. ಸೊ 69 ನೀವೇನು ಲೀಸ್ಟ್ ವ್ಯಾಲ್ಯೂ ನೆಗ್ಲಿಜಿಬಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿ ಸ್ಟಾಪ್ ಮಾಡುವಂಥದ್ದು, ಅದನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಅಲೋಕೇಟ್ ಮಾಡುವಂಥದ್ದು. ಓಕೆ, ಸೊ ಅದಾದಮೇಲೆ ಏನು ಟೋಟಲ್ ಮಾಡುವಂಥದ್ದು ಓವರ್ ಹೆಡ್ಸ್ ಇದು. ಓಕೆ, ಸೊ ಓನ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮಾತ್ರ ಉಳಿದಿರುತ್ತೆ ನಮಗೆ, ಕರೆಕ್ಟಾ. ಸೊ ಸರ್ವಿಸ್ ಡಿಪಾರ್ಟ್ಮೆಂಟಿಗೆ ವ್ಯಾಲ್ಯೂ ಇರಲ್ಲ, ಓನ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನ ಟೋಟಲ್ ಓವರ್ ಹೆಡ್ಸನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಓಕೆ, ನಾನು ಹೇಳಿದ್ನಲ್ಲ ಆವಾಗ ಸರ್ವಿಸ್ ಡಿಪಾರ್ಟ್ಮೆಂಟ್ದು ಓಕೆ ಯಾವುದು ಡೈರೆಕ್ಟ್ ವೇಜಸ್ ನಾವು ಕನ್ಸಿಡರ್ ಮಾಡಿದ್ದೀವಲ್ಲ, ಇವಾಗ ಏನಾಯಿತು, ಸರ್ವಿಸ್ ಡಿಪಾರ್ಟ್ಮೆಂಟ್ ವ್ಯಾಲ್ಯೂ ಇಲ್ಲಿ ಏನಾಯಿತು, ನಿಲ್ಲಾಯಿತು, ಕರೆಕ್ಟಾ. ಸೊ ಅಂತೇಳಿದರೆ ಏನಾಗಿದೆ, ನಾವು ಅಲ್ಲಿ ಡೈರೆಕ್ಟ್ ವೇಜಸ್ ಏನು ಸರ್ವಿಸ್ ಡಿಪಾರ್ಟ್ಮೆಂಟ್ ವ್ಯಾಲ್ಯೂ ಕನ್ಸಿಡರ್ ಮಾಡಿದ್ದೀವಿ ಅದೇನಾಗ್ತಾ ಉಂಟು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಅಲೋಕೇಟ್ ಆಗಿದೆ, ಕರೆಕ್ಟಾ. ಸೊ ಇವಾಗ ನಮಗೆ ಓವರ್ ಹೆಡ್ ರೇಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಸೊ ವ್ಯಾಲಿಡ್ ಆಗುತ್ತೆ ಅನ್ನುವಂಥದ್ದು, ಆ ಕಾಸ್ಟ್ ಕೂಡ ಕನ್ಸಿಡರ್ ಆಗಿರುತ್ತೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಆಯಿತು ಅಂಡರ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ನೆಕ್ಸ್ಟ್ ನಮ್ಗೇನು ಕೇಳಿದ್ದಾರೆ ಅವರು, ಅಬ್ಸಾರ್ಪ್ಷನ್ ರೇಟನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೇಳಿದ್ದಾರೆ, ಕರೆಕ್ಟಾ. ಸೊ ಅಬ್ಸಾರ್ಪ್ಷನ್ ರೇಟ್ ಕ್ಯಾಲ್ಕುಲೇಷನ್ ಮಾಡುವಂಥ ಫಾರ್ಮುಲಾ ಏನು, ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ಲೇಬರ್ ಅವರ್ಸ್. ಸೊ ಟೋಟಲ್ ಓವರ್ ಹೆಡ್ಸ್ ಅಂತ ಹೇಳಿದರೆ ನಿಮಗೆ ಏನು ಸೆಕೆಂಡರಿ ಡಿಸ್ಟ್ರಿಬ್ಯೂಷನಲ್ಲಿ ಬಂತಲ್ಲ ಆನ್ಸರ್ ಫೈಂಡ್ ಔಟ್ ಮಾಡಿದ್ದೀವಲ್ಲ ಅದು, ಮತ್ತು ಸ್ಟಾರ್ಟಿಂಗಲ್ಲಿ ಟೇಬಲಲ್ಲಿ ಕೊಟ್ಟಿದ್ದಾರಲ್ಲ ಲೇಬರ್ ಅವರ್ಸ್. ಸೊ ಅದನ್ನು ನಾವೇನು ಮಾಡುವಂಥದ್ದು, ಕನ್ಸಿಡರ್ ಮಾಡುವಂಥದ್ದು, ವ್ಯಾಲ್ಯೂವನ್ನು ಲೇಬರ್ ಅವರ್ ರೇಟನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಓಕೆ, ಇದೊಂದಾಯಿತು. ಸೊ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಆಯಿತು, ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಆಯಿತು, ಅಬ್ಸಾರ್ಪ್ಷನ್ ರೇಟ್ ಆಯಿತು. ಸೊ ಇನ್ನೂ ಒಂದು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಏನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ, ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡುವಂಥದ್ದು,
ಸೊ ಹೇಳಿದ್ದೀನಿ ಆವಾಗಲೇ. ಸೊ ಒಂದು ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಥರನೇ ಮಾಡ್ಕೊಳ್ಳೋದು. ಓಕೆ, ಸೊ ಫಸ್ಟಿಗೆ ಎಲ್ಲ ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಬರೆಯುವಂಥದ್ದು, ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಅದಾದಮೇಲೆ ಎಲ್ಲ ಓವರ್ ಹೆಡ್ಸನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಆಯಿತು. ಓಕೆ, ಸೊ ಇಲ್ಲಿ ಪ್ರಾಬ್ಲಮಲ್ಲಿ ನಮಗೆ ಕೊಟ್ಟಿದ್ರು. ಓಕೆ, ಸೊ ಏನು ಕೊಟ್ಟಿದ್ರು, ಮೆಟೀರಿಯಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ, 8,000 ಕೊಟ್ಟಿದ್ರು, ಅದನ್ನು ಬರೆಯುವಂಥದ್ದು. ಅದಾದಮೇಲೆ ಡೈರೆಕ್ಟ್ ವೇಜಸ್ ಕೊಟ್ಟಿದ್ರು ಎಷ್ಟು, 4,000. ಸೊ ಇದನ್ನು ಎರಡನ್ನು ಆ್ಯಡ್ ಮಾಡಿದಾಗ ನಮಗೇನು ಸಿಗುತ್ತೆ, ಪ್ರೈಮ್ ಕಾಸ್ಟ್ ಸಿಗುತ್ತೆ. ವ್ಯಾಲ್ಯೂ ಅನ್ನುವಂಥದ್ದು 12,000 ಔಟರ್ ಕಾಲಮಲ್ಲಿ ಬರೆಯುವಂಥದ್ದು. ನೆಕ್ಸ್ಟ್ ಆ್ಯಡ್ ಯಾವುದು, ಫ್ಯಾಕ್ಟ್ರಿ ಓವರ್ ಹೆಡ್. ಸೊ ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ನಮಗೆ ಅಲ್ಲಿ, ಏನು ವಿಚ್ ಪಾಸಸ್ ಥ್ರೂ M, N and O ಡಿಪಾರ್ಟ್ಮೆಂಟ್ ಫಾರ್ 20, 30 and 40 hours ರೆಸ್ಪೆಕ್ಟಿವ್ಲಿ. 20, 30, 40 hours ರೆಸ್ಪೆಕ್ಟಿವ್ಲಿ ಅಂತ ಹೇಳ್ಕೊಂಡು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ನಾವೇನು ಮಾಡಬೇಕು ಇವಾಗ, ಅದರ ವ್ಯಾಲ್ಯೂ ಕಾಸ್ಟ್ ಫೈಂಡ್ ಔಟ್ ಮಾಡಲಿಕ್ಕಿದೆ. ನಮಗೆ ಈಗ ಏನಿದೆ, ಅಬ್ಸಾರ್ಪ್ಷನ್ ರೇಟ್ ಸಿಕ್ಕಿದೆಯಲ್ಲ ಪರ್ ಅವರ್ ಇದು. ಸೊ ಅದನ್ನು ನಾವು ಏನು ಮಾಡುವಂಥದ್ದು, ಮಲ್ಟಿಪ್ಲೈ ಮಾಡುವಂಥದ್ದು. ಓಕೆ, ಸೊ ಡಿಪಾರ್ಟ್ಮೆಂಟ್ M ಇದು. ಓಕೆ, ಸೊ ಇಲ್ಲಿ ಜಸ್ಟ್ ಸಿ. ಸೊ ಇಲ್ಲಿ ನಮ್ಗೆ ಆನ್ಸರ್ ಸಿಕ್ಕಿದೆ ನೋಡಿ, ಯಾವುದು 7.75, 11.60, 15.50. ಸೊ ಏನು ಪರ್ ಅವರ್ ಇದು ವ್ಯಾಲ್ಯೂ. ಸೊ ಅದನ್ನು ನಾವೇನು ಮಾಡಬೇಕಾಗತ್ತೆ, ಅಲ್ಲಿ ಕನ್ಸಿಡರ್ ಮಾಡಿ ವರ್ಕೌಟ್ ಮಾಡುವಂಥದ್ದು. ಸೊ ಇದು ಈ ಇನ್ಫಾರ್ಮೇಷನ್ ನಿಮಗೆ ಕ್ವಶನಲ್ಲೇ ಕೊಟ್ಟಿರ್ತಾರೆ, ಎಷ್ಟು ಅವರ್ಸ್ ಅದು ತಗೊಂಡಿದೆ ಅನ್ನುವಂಥದ್ದು. ಆ್ಯಂಡ್ ಅದರ ರೇಟ್ ಅನ್ನುವಂಥದ್ದು ನಾವು ವರ್ಕೌಟ್ ಮಾಡಿದ್ದೀವಿ, ಲೇಬರ್ ಅವರ್ ರೇಟ್. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಫ್ಯಾಕ್ಟ್ರಿ ಓವರ್ ಹೆಡ್ ವ್ಯಾಲ್ಯೂ ಸಿಗುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಪ್ರೈಮ್ ಕಾಸ್ಟ್ ಮತ್ತು ಈ ಫ್ಯಾಕ್ಟ್ರಿ ಓವರ್ ಹೆಡ್ನ ಕಾಸ್ಟನ್ನು ಟೋಟಲ್ ಮಾಡಿದಾಗ ನಮಗೇನು ಸಿಗುತ್ತೆ, ಟೋಟಲ್ ಕಾಸ್ಟ್ ಅನ್ನುವಂಥದ್ದು ಅವೈಲೇಬಲ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು. ಸೊ ಇಂಪಾರ್ಟೆಂಟ್ ಕ್ವಶನ್ ಆಯಿತು ಇದು. ಸೊ ಆಲ್ರೆಡಿ ಹೇಳಿದ್ದೀನಿ, 2 times ರಿಪೀಟ್ ಆಗಿದೆ ಇದೇ ಕ್ವಶನ್. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್. ಸೇಮ್ ಇದರ PDF ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ವರ್ಕೌಟ್ ಮಾಡ್ಬೋದು ನೀವು. ಓಕೆ, ಥ್ಯಾಂಕ್ ಯು.